ನಮಸ್ಕಾರ ಸ್ನೇಹಿತರೆ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅಮೃತಧಾರೆ ಧಾರಾವಾಹಿ ಇದೀಗ ಮತ್ತೊಂದು ಕುತೂಹಲಕಾರಿ ತಿರುವು ಪಡೆದುಕೊಂಡಿದೆ. ಇತ್ತೀಚಿನ ಬೆಳವಣಿಗೆಗಳು ವೀಕ್ಷಕರಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ವಿಶೇಷವಾಗಿ ಭೂಮಿಕಾ ನಡೆಗೆ ಹಲವರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದು, ಮತ್ತೊಂದೆಡೆ ಜಯದೇವ್ ಕುರಿತ ಘಟನೆಗಳು ಕುತೂಹಲವನ್ನು ಇನ್ನಷ್ಟು ಹೆಚ್ಚಿಸಿದೆ. ಭೂಮಿಕಾಗೆ ಬ್ರೆಸ್ಟ್ ಕ್ಯಾನ್ಸರ್ ಇರುವ ಸತ್ಯ ಗೌತಮ್ಗೆ ತಿಳಿದಿದ್ದು ಆತನ ಮನಸ್ಸು ಸಂಪೂರ್ಣವಾಗಿ ಭಾರವಾಗಿದೆ. ಆದರೆ ಭೂಮಿಕಾ ಮಾತ್ರ ತನ್ನ ನೋವನ್ನು ಮರೆಮಾಚಿ ಶಾಲೆಯ ಜವಾಬ್ದಾರಿಗಳನ್ನು ನಿಧಾನವಾಗಿ ಇತರರಿಗೆ ವಹಿಸಲು ಆರಂಭಿಸಿದ್ದಾಳೆ. ಇದನ್ನು ಗಮನಿಸಿದ ಗೌತಮ್ ಇನ್ನಷ್ಟು ಕಳವಳಗೊಂಡಿದ್ದಾನೆ. ಇದಕ್ಕೂ ಮುನ್ನ ಗೌತಮ್ ಮತ್ತು ಭೂಮಿಕಾ ಶ್ರೀ ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿದ್ದರು. ಅಲ್ಲಿ ಕೊರವಂಜಿ ಇಬ್ಬರ ಕೈ ನೋಡಿ ಭವಿಷ್ಯ ಹೇಳುತ್ತಾಳೆ. ನಿಮ್ಮಿಬ್ಬರ ಸಂಸಾರ 100 ವರ್ಷ ಸುಖವಾಗಿ ಸಾಗುತ್ತದೆ. ನೀನು ಮುತ್ತೈದೆಯಾಗಿ ಕೊನೆಯವರೆಗೂ ಇರುತ್ತೀಯಾ. ನಿಮ್ಮ ದಾಂಪತ್ಯ ಜೀವನ ಸದಾ ಸಂತೋಷದಿಂದ ಕೂಡಿರುತ್ತದೆ ಎಂದು ಆಶೀರ್ವಾದದ ಮಾತುಗಳನ್ನು ಹೇಳುತ್ತಾಳೆ. ಈ ಮಾತುಗಳು ದೇವರ ಸನ್ನಿಧಿಯಲ್ಲಿ ಕೇಳಿ ಬಂದಿರುವುದರಿಂದ ಭೂಮಿಕಾಗೆ ದೊಡ್ಡ ಅನಾಹುತ ಏನೂ ಆಗುವುದಿಲ್ಲವೇ ಎಂಬ ನಿರೀಕ್ಷೆ ವೀಕ್ಷಕರಲ್ಲಿ ಮೂಡಿದೆ. ಧಾರಾವಾಹಿಯ ಮುಂದಿನ ಕಥೆಯಲ್ಲಿ ಭೂಮಿಕಾ ಈ ಸಂಕಷ್ಟವನ್ನು ಜಯಿಸಿ ಮತ್ತೆ ಎಲ್ಲರೊಂದಿಗೆ ಸಂತೋಷದಿಂದ ಬದುಕುವ ಸಾಧ್ಯತೆ ಇದೆ ಎಂಬ ಚರ್ಚೆಯೂ ಶುರುವಾಗಿದೆ. ಇನ್ನೊಂದೆಡೆ ಜಯದೇವ್ ಜೀವನದಲ್ಲೂ ಹೊಸ ತಿರುವು ಕಾಣಿಸುತ್ತಿದೆ. ಭಾವನಾ ಮುಂದೆ ಜಯದೇವ್ನ ಸತ್ಯ ಬಯಲಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿದೆ. ಇದೇ ವೇಳೆ ಜಯದೇವ್ ಭೂಮಿಕಾ ಮನೆಗೆ ಭೇಟಿ ನೀಡಿದ್ದು ಅಲ್ಲಿನ ಪರಿಸ್ಥಿತಿ ಮತ್ತಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಅವನು ಸಹಜವಾಗಿ ಟೀ ಅಥವಾ ಕಾಫಿ ಬೇಕೇ ಎಂದು ಕೇಳುವ ಕ್ಷಣದಲ್ಲೇ ಪರಿಸ್ಥಿತಿ ಹೊಸ ತಿರುವು ಪಡೆಯುವ ಸಾಧ್ಯತೆ ಕಂಡುಬರುತ್ತಿದೆ. ಮುಂದಿನ ಸಂಚಿಕೆಗಳಲ್ಲಿ ಭೂಮಿಕಾ ಆರೋಗ್ಯದ ಬಗ್ಗೆ ಯಾವ ನಿರ್ಧಾರ ಹೊರಬೀಳಲಿದೆ? ಜಯದೇವ್ನ ನಿಜ ಮುಖ ಎಲ್ಲರ ಮುಂದೆಯೂ ಬಯಲಾಗುತ್ತದೆಯೇ? ಗೌತಮ್ ತನ್ನ ಪತ್ನಿಯನ್ನು ಹೇಗೆ ಕಾಪಾಡಿಕೊಳ್ಳುತ್ತಾನೆ ಎಂಬ ಕುತೂಹಲಕ್ಕೆ ಉತ್ತರ ಇನ್ನೇನು ಸಿಗಬೇಕಿದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.